ನೀವು ಶನಿವಾರ ಭಾನುವಾರ ಬೆಂಗಳೂರಲ್ಲಿ ಸುಮ್ಮನೆ ಹಿಂಗೆ ಬೀದಿಲಿ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಮನೆ ಅಡುಗೆ ಮನೆಯೇ ಇಲ್ವೇನೋ ಅಂತಕ್ಕಂಥದ್ದು ಒಂದು ಬರುತ್ತೆ. ಸೋಷಿಯಲ್ ಮೀಡಿಯಾ ಹಿಂಗೆ ಸ್ಕ್ರಾಲ್ ಮಾಡ್ತಾ ಇದ್ದರೆ ಅಲ್ಲಿ ದೋಸೆ ಚೆನ್ನಾಗಿದೆ, ಇಲ್ಲಿ ಪಾನಿಪುರಿ ಚೆನ್ನಾಗಿದೆ, ಇಲ್ಲಿ ಕಬಾಬ್ ಚೆನ್ನಾಗಿದೆ, ಅಲ್ಲಿ ಬಿರಿಯಾನಿ ಸೂಪರ್ ಆಗಿದೆ ಅಂತ ಟೆಂಪ್ಟಿಂಗ್ ಬರ್ತಾ ಇರುತ್ತೆ. ಸೊ 4 ಸೆಕೆಂಡ್ ನಾಲ್ಗೆ ರುಚಿಗೆ 40 ವರ್ಷದ ಜೀವನನ ಅಡ ಇಟ್ಬಿಟ್ಟು ಬರುವಂಥ ಎಲ್ಲ ಪ್ರಾಬ್ಲಮ್ಸ್ನ ವೆಲ್ಕಮ್ ಮಾಡಿಬಿಟ್ಟು ಆಮೇಲೆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಇಲ್ಲ ನಂಗೆ ಮ್ಯಾಜಿಕಲ್ ರೆಮಿಡೀಸ್ ಕೊಡಿ, ನನಗೆ ಶುಗರ್ 600 ಆಗಿಬಿಟ್ಟಿದೆ, ಅಲೋಪತಿಗೆ ಹೋದರೆ ಇನ್ಸುಲಿನ್ ಕೊಟ್ಬಿಡ್ತಾರೆ, ನೀವೇನೋ ಕಷಾಯ ಕೊಡಂಗೆ ಕೊಡಿ, ನಾಳೆ ಬೆಳಗ್ಗೆ 126 ಆಗುತ್ತಾ ಅಂತ. ಉದಾಹರಣೆಗೆ ಏನಂದರೆ ವರ್ಷ ಪೂರ್ತಿ ಪುಸ್ತಕ ಮುಟ್ಟಿದೆ, ಪ್ರಿಪ್ರೇಟ್ರಿ ಎಕ್ಸಾಮಲ್ಲಿ ಫೇಲು ಅಂತ ಗೊತ್ತಾದ ಮೇಲೆ ಒಳ್ಳೆ ಟ್ಯೂಷನ್ನು ಜಾಸ್ತಿ ದುಡ್ಡು ತೊಗೊಂಬಿಟ್ಟು ಒಳ್ಳೆ ಪುಸ್ತಕ ತಂದು ಇಟ್ಕೊಂಬಿಟ್ಟೆ, ಆದರೆ ಎಕ್ಸಾಮಲ್ಲಿ ಫಸ್ಟ್ ರ್ಯಾಂಕ್ ಬರ್ತೀನಂದರೆ ಕಷ್ಟ ಸಾಧ್ಯ, ಅಸಾಧ್ಯ ಅಂತ ಹೇಳಲ್ಲ, ಕಷ್ಟ ಸಾಧ್ಯ. ಜೀವನದ ಗೆಲ್ಲೋದು ಹಾಗೆ. ಸೊ ನಾಲ್ಗೆ ಬಗ್ಗೆ ಸಂಪೂರ್ಣ ಹತೋಟಿ, ಮಾತಾಡುವ ದೃಷ್ಟಿಕೋನದಲ್ಲಿ, ಒಳಗೆ ಆಹಾರವನ್ನು ತಗೊಳ್ತಕ್ಕಂಥ ದೃಷ್ಟಿಕೋನದಲ್ಲಿ ಸಿಕ್ಕಾಪಟ್ಟೆ ನಿಯಂತ್ರಣ ಇಟ್ಕೊಂಡಾಗ ಮಾತ್ರ ಮನಸ್ಸು ಶರೀರ ಸಿಂಕ್ ಆಗುತ್ತೆ.